ಏನಾಗ್ಯದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ನಾವು ಮೊದಲಿಗೆ ಎರಡು ಮ್ಯಾಲಿನ ವಿಸ್ತಾರ ಹೆಂಗೆ ಹೇಳಿದಪ್ಪ ಅಂತ ಕೇಳಿ ಇಬ್ರು ಸಾಹಿತ್ಯಗಾರರು ಸಂಭಾಷಣೆಗಾರರು ಕವಿ ರಚನಾ ಮಾಡೋರು ಎರಡು ಮ್ಯಾಲ ಭಾಳ ಒಳ್ಳೆ ಮ್ಯಾಲ ಕೂಡ್ಯಾವ. ಹೌದ್. ಅದಕ್ಕೆ ಟೈಮ್ ಒಂದು ಸ್ವಲ್ಪ ಒಳಗೆ ತಗೋರಿ ಅಂದ ಕಾಲಕ್ಕೆ ಏನಂದ್ರ ಅವರು ಹಾ ಹಾ ಇವು ಹೆಣ್ಣ ಗಂಡ ಅಲ್ರಿ ಸರ, ಹೌದಲ್ರಿಪ್ಪ. ಇವು ಮಾರ್ಗದವ್ ಜರ ಉದ್ದು ಹೋಗು ಅಂದ್ರ ಅವರು. ಹೌದ್ ನಾ ಮಾರ್ಗದ ಉದ್ದು ಹೋಗ್ಲಿ, ಹೌದ್ ವಿಷಯ ಸಿದ್ಧಾಟಿಗೆ ಒಳಗೆ ಮಾತಾಡ್ರಿ ಅಂತೇಳಿ ನಿಮಗೆ ಕಮಿಟಿ ನಿರ್ಣಯ ಕೊಟ್ಟೇವು ನಾವು. ಹೌದ್ ಹೌದಲ್ಲ. ನೀವು ಮಾತಾಡ್ರಿ ಇಬ್ರು ಎರಡು ಮೇಲ್ನವ್ರು ಏನು ಮಾತಾಡ್ರಿ, ಅವ್ರ ಅತ್ರಿ ಋಷಿ ಅನುಸಯ ಅಂತ ಮಾತಾಡ್ರಿ. ಇದು ಹೆಣ್ಣ ಗಂಡಿನ ಒಳಗೆ ಬತ್ ಸಿದ್ಧಾಟಿಕೆ ವಿಷಯ ಇದೆ. ಹೌದು ಅಲ್ಲಲ್ರಿಪ್ಪ. ಈ ಬೃಹಸ್ಪತಿ ಹೆಂಡತಿ ತಾರಾ ಅಂತ ಮಾತಾಡ್ರಿ, ಇದು ಸಿದ್ಧಾಟಿಕೆ ವಿಷಯ. ಹೌದ್ ಹೌದ್. ಅಂದ್ರೆ ನಾವು ಯಾವ್ದಕ್ಕೆ ಕೂತೇವೆ ಇಲ್ಲಿ? ಹಾ ಹಾ ಸರ್ ಈಗ ಕೊಟ್ರಿ ನಾ ಓಕೆ ಅಂತ. ಹೌದ್ ಹೌದು. ಅವ್ರು ಮಾತಾಡ್ರು, ಹೌದ್ ಹೌದ್. ಅವ್ರಿಗೆ ಏನು ಹೇಳಿದ್ದು ನಾವು? ಹಾ ಸಿದ್ಧಾಟಿಕೆ ವಿಷಯ ಮಾತಾಡ್ರಿ, ಹೆಣ್ಣ ಗಂಡಿನ ವಿಷಯ ಮಾತಾಡ್ಬೇಡ್ರಿ. ನಾವು ಟೈಮ್ ತಗೊಂಡ್ ಕಾಲಕ್ಕೆ ಹೆಣ್ಣ ಗಂಡ ಅಲ್ರಿ ಸರ್, ಸಿದ್ಧಾಟಿಕೆ ಇದು ಮಾರ್ಗ ಅಂತೀರಿ ನೀವು. ಹೌದ್ ಹೌದಲ್ರಿ. ಮಾತಾಡೋದ ಹೆಣ್ಣ ಗಂಡಿನ ವಿಷಯ ಮಾತಾಡ್ತೀರಿ, ಟೈಮ್ ಒಳಗೆ ತಗೊಂಡ್ರ ಮಾರ್ಗ ಅಂತೀರಿ. ಹೌದ್. ಅಂದ್ರೆ ನಾವು ಎದಕ್ಕೆ ಕುಂತೇವಿ ಇಲ್ಲಿ ನಿಮ್ಗೆ ರೊಕ್ಕ ಕೊಟ್ಟು ಕೇಳಾಕ? ಸಭಾ ಎದ್ದು ಹೋತ ಅದನ್ನಾರು ವಿಚಾರ ಮಾಡ್ಬೇಕು ನೀವು. ಇನ್ನೊಂದ್ಸಂದ್ ಹೋದ್ರೆ ಇದು ಇವರು ಹೋಗಿಬಿಡ್ತಾರ. ಒಳ್ಳೆ ಕಲಾವಿದರಿದ್ದೀರಿ, ಒಳ್ಳೆ ಊರಿಗೆ ಬಂದಿರಿ. ನಮ್ಮೂರಾಗ ಕಲಾವಿದರು ತುಂಬ್ಯಾರ. ಸತ್ಯ ಹರಿಶ್ಚಂದ್ರ ನಾಟಕದವ್ರ ಹೋಗಿ ಹೋಗಿ ಬಿಜಾಪುರ ಜಿಲ್ಲಾ ಮುದ್ದೇಬೇಳ ತಾಲೂಕು ಆ ಕಡೆ ಈ ಕಡೆ ಎಲ್ಲ ಕಡೆ ನಾಟಕ ಆಡಿ ಬಂದು ಊರು ಐತಿದು. ಹೌದ್ ಹೌದ್. ಈ ಊರಿನ ವಿಸ್ತಾರ ನಮ್ಮ ಸಣ್ಣ ಶರಣ ಸರ್ ಹೇಳಿದ್ರು ಎಂಥದೈತಿ ಅನ್ನೋದು. ಹೌದ್ ಹೌದ್ರಿ. ಮತ್ತು ಹಂಗೆ ನಾವು ಗಪ್ ಕೂತೇವತ್ತೇಳಿ ನೀವು ಹಂಗೆ ಮಾತಾಡ್ಕೊತ ಹೋದ್ರಿ ಹೆಂಗೆ ನೋಡ್ರಿ ಸರ್? ಇದು ನಿಮ್ಮ ಧರ್ಮ. ನಾ ಮೊದಲಿಗೆ ಹೇಳಿ ಮಾತಾಡಿದ್ರೆ ಯಾವುದಕ್ಕೂ ಬಟ್ಟ ಬಂದಿರೋ ಶಿವಸ್ಥಾನಕ್ಕೆ ಧಕ್ಕೆ ಹತ್ತಬಾರ್ದು. ಸಿದ್ಧ ವಿಷಯ ಇದೇ ಮಾತಾಡಿರಲ್ಲ, ಅಂಥವು ಮಾತಾಡ್ಕೋತವ್ರಿ. ದಾನದೊಳಗಿಲ್ಲ, ಧರ್ಮದೊಳಗಿಲ್ಲ. ಹೆಣ್ಣ ಗಂಡ ಮಾತಾಡ್ಕೋದ್ರೆ ಮಾತು ಬಿರುಸಿಗೆ ಬೀಳ್ತೈತಿ. ಹೌದ್ ಹೌದು. ಅಕ್ಕ ನೀ ಅದನ್ನು ಮಾತಾಡಕೈತಾರೆ, ಇವರೊಂದು ಅದಕ್ಕೆ ಜಗಳ ಆಗ್ತದೆ. ಜಗಳ ಆಗಬಾರ್ದನ್ನೋ ಉದ್ದೇಶ ಇಟ್ಕೊಂಡು ದಾನದ ಧರ್ಮದ ವಿಷಯ ಮಾತಾಡ್ರತ್ತೇಳಿ ಹೇಳಿದ್ದು ನಾವು. ಈ ಜಗಳ ಬಿಡ್ಸಾಕ ನಾವು ಬೆಳಿಗ್ಗೆ ಇರಂಗಿಲ್ಲ ಇಲ್ಲಿ. ನೀವು ಜಗಳ ಆಡ್ಕೋತ ಹೋಗಿ ಕಲ್ಲು ಓದಾಡ್ಕೋತ ಇಂಥ ಊರ ಹೆಸರು ಬರಬಾರ್ದು, ಕೆಟ್ಟ ಹೆಸರು ನಮ್ಮ ಊರಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕರೆಸಿ ಕಾರ್ಯಕ್ರಮ ಮಾಡಕ್ಕೆ ಕೊಟ್ಟಿವು. ದಯವಿಟ್ಟು ಇನ್ನರೇ ಯಾಕಾಗೋತು ಒಂದು ಘರ್ಷಣೆ ಸಿದ್ಧರ ಒಳಗೆ ಒಂದು ಘರ್ಷಣೆ ಕೇಳ್ರಿ. ಹೆಣ್ಣ ಗಂಡಿನ ವಿಷಯ ಇದು ಮಾತಾಡೋದು ಬಿಡ್ರಿ. ಸಿದ್ಧರ ಬಗ್ಗೆ ರಗಡದಾವ್, ದಾನದ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ಸರ್ ಮಾತಾಡಿದ್ರಿ. ಈಗ ಎಂಥವು ಮಾತಾಡ್ರಿ. ದಯವಿಟ್ಟು ಹೇಳ್ತೀನಿ, ಈ ಕೂತ್ ಮಂದಿರಿ ಇನ್ನೊಂದು ಸಂಧಿ ಕುಂಡುವಂಗ ಮಾತಾಡ್ರಿ, ಕಾರ್ಯಕ್ರಮ ಮಾಡ್ರಿ. ಈಗ ಒಂದು ಸರ್ ಏನ್ರಿ ಒಂದು ಘರ್ಷಣೆ ಕೇಳ್ರಿ ಅವ್ರಿಗೆ. ಆಗ ಹೇಳಿ ಅವರು ಹಂಗ ಬಿಟ್ರು, ನೀವು ಹಂಗ ಬಿಟ್ಟು. ಮಾತುಗಳು ಭಾಳ ಆತವ, ಬ್ಯಾಡ್ರಿ ಅಂತೀರಿ. ಸರ್ ಮಾತಾಡ್ರಿ, ವ್ಯರ್ಥ ಮಾತಾಡಿ ಟೈಮ್ ವೇಸ್ಟ್ ಮಾಡೋದ್ರಾಗ ಅರ್ಥ ಇಲ್ಲ. ಹಲೋ, ಒಂದೇ ಒಂದು ಅಮೋಘ ಸಿದ್ದೇಶ್ವರ ಸಂತತಿಗೆ ಸಂಬಂಧಪಟ್ಟಂಗೆ ಒಂದು ಸಿದ್ಧಾಟಿಗೆ ಒಳಗೆ ಪ್ರಶ್ನೆ ಅದ. ಹೌದು ಹೌದು. ಏನ್ರಿಪ್ಪ ಅದು? ಯೋಗಿನಾದ ಅಮೋಘ ಸಿದ್ಧ 7 ಅವತಾರಗಳನ್ನು ತಾಳಿ ಕೊನೆಯ ಅವತಾರ ಅಮೋಘ ಸಿದ್ಧ ಅವತಾರ. ಹೌದು. ಈ ಅಮೋಘ ಸಿದ್ಧ ಧರಣಿಗೆ ಬರಬೇಕಾದ್ರೆ ಸಕಲ ಸಾಹಿತ್ಯಗಳನ್ನು ತೆಗೆದುಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಭೂತಾಳ ಸಿದ್ಧನ ಸಂಗಟ ಕರ್ಕೊಂಡು ಬಂದ. ಹೌದು ಹೌದಲ್ರಿಪ್ಪ. ಮುಮ್ಮೆಟ್ಟೆ ಗುಡ್ಡದ ಮೇಲೆ 12 ವರ್ಷ ಹಗಲು, 12 ಇರುಳು, 12 ವರ್ಷ ಹೌದು ಅಂತರ್ಲೆ ಕಂಬಳಿ ಡೇರೆ ಹಾಕಿ ತಪ ಮಾಡ್ದ. ಹೌದು. ಇದು ಅಲ್ಲದೆ ದಿನಂಪ್ರತಿ ಶಿವಂಪುರ ಹಟ್ಟಿಗೆ ಹೋಗಿ ಸೋಮಲಿಂಗನ ಸೇವಾ ಮಾಡಿ ಬರ್ತಿದ್ದ. ಹೌದು. ಇಲ್ಲಿ ಪ್ರಶ್ನೆ ಏನು ಕೇಳೋದಂದ್ರೆ, ಅಮೋಘ ಸಿದ್ಧನ ಮದುವೆ ಆಯಿತು. ಹೌದು. ಪದ್ಮಾವತಿ ಜೋಡಿ ಅಮೋಘ ಸಿದ್ಧನ ಮದುವೆ ಆಗ್ಯದ. ಅಂದ್ರೆ ಅಮೋಘ ಸಿದ್ಧ ಬೆತ್ತದ ರೂಪದೊಳಗೆ ಹೋಗಿ ಮದುವೆ ಆಗ್ಯದ. ಪದ್ಮಾವತಿ ಜೋಡಿ ಮದುವೆ ಆಗ್ಯದ. ಹೌದು. ಮದುವೆಗೆ 3 ಮಂದಿ ಹೋಗಿದ್ರು. ಯಾರು? ಮಣ್ಣೂರು ಯಲ್ಲಮ್ಮ, ಹೌದು, ಬಾಳೆದ ಕಂಡ್ರಾಯ, ಹೌದು, ಬೈಲು ಭೂತಾಳ ಸಿದ್ಧ. 3 ಮಂದಿ ಮದುವೆಗೆ ಹೋಗಿದ್ರು. ಭೂತಾಳ ಸಿದ್ಧ ಬೆತ್ತ ಹಿಡ್ಕೊಂಡು ಹೋಗಿದ್ದ. ಹೌದು. ಇಲ್ಲಿ ಮಣ್ಣೂರು ಯಲ್ಲಮ್ಮ ಮದುವೆ ಒಳಗೆ ಆರತಿ ಹಿಡ್ದಾಳ. ಹೌದು. ಆರತಿ ಹಿಡಿದಿದ್ದಕ್ಕಾಗಿ ಆಕೆಗೆ ತಂಗಿ ಅಂತೇಳಿ ಸ್ಥಾನ ಕೊಟ್ಟು, ಇನ್ನೂ ಆದರೂ ಅರಕೇರಿ ಗುಡ್ಡದ ಹಿಂದಿನ ಬಾಜು ಮಣ್ಣೂರು ಯಲ್ಲಮ್ಮನ ದೇವಸ್ಥಾನ ಅದ. ಹೌದು, ಗುರುತದ. ತಂಗಿ ಅಂತೇಳಿ ಸ್ಥಾನ ಕೊಟ್ಟಾರ ಅವರಿಗೆ. ಹೌದು. ನಾ ಇಲ್ಲಿ ಪ್ರಶ್ನೆ ಏನು ಕೇಳ್ತೀನಿ ಅಂದ್ರೆ, ಹೌದು, ಬಿಜಾಪುರ ಭಾಗದೊಳಗೆ ತೊರವಿಲ್ ಅಕ್ಕಮ್ಮದಾಳ. ಹೌದು. ಎಷ್ಟೋ ಮಂದಿ ದುರ್ಗವಳದಾಳ, ಮರ್ಗವದಾಳ.
ಹೌದು ದ್ಯಾವಮ್ಮ ಅದಾಳ, ಲಕ್ಷ್ಮಿ ಅದಾಳ. ಹೌದು ಅಮೋಘ ಸಿದ್ಧ ಇವ್ರು ಯಾರಿಗೂ ಸಹಿತ ಲಗ್ನಕ್ಕೆ ಕರೆದಿಲ್ಲ, ಆರತಿ ಚಾಜ ಕೊಟ್ಟಿಲ್ಲ. ಹೌದು ಮಣ್ಣೂರಿ ಎಲ್ಲಮ್ಮಗೆ ಆರತಿ ಚಾಜ ಕೊಟ್ಟನ, ತಂಗಿ ಅಂತೇಳಿ ಸ್ಥಾನ ಕೊಟ್ಟನ. ಹೌದು ಅಮೋಘ ಸಿದ್ಧಗ ಮತ್ತು ಮಣ್ಣೂರು ಎಲ್ಲಮ್ಮಗ ಯಾವ ಜನ್ಮದ ಸಂಬಂಧ ಅದ? ಹೌದು 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 ಯಾಕಂದ್ರೆ ಭಾಳ ಜನ ಹೆಣ್ಣು ದೇವತೆಗಳು ಅದಾರ, ಹಾ ಅವ್ರಿಗೆ ಯಾರಿಗೆ ಮದುವೆ ಕರೆದಿಲ್ಲ, ಚಾಜ ಕೊಟ್ಟಿಲ್ಲ. ಎಲ್ಲಮಗೆ ಕೊಡ್ಬೇಕಾದ್ರೆ ಏನು ಸಂಬಂಧ ಅದ? ಮಣ್ಣೂರು ಎಲ್ಲಮ್ಮಗೆ ಚಾಜ ಕೊಡಬೇಕಾದ್ರೆ, ಮದುವೆಗೆ ಕರಿಬೇಕಾದ್ರೆ ಅಮೋಘ ಸಿದ್ಧಗ ಮತ್ತು ಮಣ್ಣೂರು ಎಲ್ಲಮ್ಮಗ ಹಿಂದಿನ ಜನ್ಮದ ಏನಾರೇ ಋಣಾನುಬಂಧ ಆದೇನು? ಹಾ 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 ಅದು ಅದ ಅಂತೇಳಿ ಹಿಂಗಾದ ಅಂತೇಳಿ ಅದೇ ಬಿಡಿಸಿ ಹೇಳ್ರಿ. ಇಲ್ಲ ಅಂದ್ರೆ ಯಾಕೆ ಆಕಿನೇ ಯಾಕೆ ಮದುವೆ ಕರೆದಾರ ಹೌದು ಹೌದು ಅಂತಕ್ಕಂಥ ಪ್ರಶ್ನೆ ಸಿದ್ಧಾಟಿಗೆ ಒಳಗದ. ಹೌದು. ಭಗವಂತ ನಿಮಗೆ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟು ಹೇಳ್ರಿ. ಸರಿ ಇತ್ತಂದ್ರೆ ಒಪ್ಕೊಳ್ತೀವಿ, ಹೌದು ಅದು ಸರಿ ಇರಲಿಲ್ಲ ಅಂದ್ರೆ ಅದು ಹಿಂಗಾದ ಅಂತ ಹೇಳಿಕೆ ಇವತ್ತಿನ ದಿವಸ ಈ ಮೀರಾಪುರ ಹಟ್ಟಿ ಒಳಗೆ ಹೇಳಿ ಹೋಗುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಒಂದು ಪದ್ಯ ಹಾಡಿ ಅವ್ರಿಗೆ ಪಾಳಿ ಕೊಡೋಣ.